ನಮ್ಮ ಬೀದರ್ ನಮ್ಮ ಹೆಮ್ಮೆ. ಶಿವಶರಣರ ನಾಡು, ಕರ್ನಾಟಕದ ಕಾಶ್ಮೀರ ಎನಿಸಿರುವ ಬೀದರ್ ಜಿಲ್ಲೆಯು ತನ್ನ ಉತ್ತಮ ಹವಾಗುಣದಿಂದ, ಸಂಪತ್ಭರಿತ ನೈಸರ್ಗಿಕ ಸಂಪನ್ಮೂಲದಿಂದ, ಭವ್ಯ ಇತಿಹಾಸದಿಂದ ಭಾರತದಲ್ಲಿಯೇ ಗುರುತಿಸಬಹುದಾದಂತಹ ಜಿಲ್ಲೆಯಾಗಿದೆ. ಸಮುದ್ರ ಮಟ್ಟದಿಂದ ಸುಮಾರು 710 ಮೀಟರ್ ಎತ್ತರದಲ್ಲಿರುವ ಬೀದರ್ ಜಿಲ್ಲೆಯು 5448 ಕಿಲೋಮೀಟರ್ ಸ್ಕ್ವೇರ್ ವ್ಯಾಪ್ತಿಯಲ್ಲಿ ಹರಡಿದೆ. ಇಲ್ಲಿನ ಮಣ್ಣು ಕೆಂಪು ಲ್ಯಾಟರೈಟ್ ಶಿಲೆಗೆ ಹೆಸರುವಾಸಿಯಾಗಿದೆ. ಔರಾದ್, ಬಸವಕಲ್ಯಾಣ್, ಭಾಲ್ಕಿ, ಬೀದರ್, ಚಿಟಗುಪ್ಪ, ಹುಲ್ಸೂರ್, ಹುಮ್ನಾಬಾದ್ ಮತ್ತು ಕಮಲ್ನಗರ್ ಸೇರಿದಂತೆ ಒಟ್ಟು 8 ತಾಲೂಕುಗಳನ್ನು ಹೊಂದಿರುವ ಜಿಲ್ಲೆಯು 629 ಹಳ್ಳಿಗಳಿಂದ ಕೂಡಿದೆ. ಗೋದಾವರಿ ನದಿಯ ಉಪನದಿಗಳಾದ ಕಾರಂಜ ಮತ್ತು ಮಾಂಜ್ರಾ ನದಿಗಳು ಬೀದರ್ನಲ್ಲಿ ಹರಿಯುತ್ತವೆ. 2011ರ ಜನಗಣತಿಯಂತೆ 8,70,665 ಪುರುಷರು, 8,32,635 ಮಹಿಳೆಯರು ಸೇರಿದಂತೆ 17,03,100 ಜನಸಂಖ್ಯೆಯನ್ನು ಬೀದರ್ ಜಿಲ್ಲೆ ಹೊಂದಿದೆ. ಬಿದಿರು ಹೆಚ್ಚಾಗಿ ಬೆಳೆಯುವ ಕಾರಣದಿಂದ ಈ ಜಿಲ್ಲೆಯನ್ನು ಬೀದರ್ ಎಂದು ಕರೆಯಲಾಗುತ್ತದೆ. ಇಲ್ಲಿನ ದೊಡ್ಡ ಕೋಟೆಯ ಕಾರಣದಿಂದಾಗಿ ಸುತ್ತಲಿನ ಗ್ರಾಮಸ್ಥರು ಇದನ್ನು ಕ್ವಾಟಿ ಎಂದೇ ಇಂದಿಗೂ ಕರೆಯುತ್ತಾರೆ. ಅಲ್ಲದೆ ಹಲವು ಸ್ಮಾರಕಗಳ ತಾಣವಾಗಿರುವುದರಿಂದ ಬೀದರ್ ನಗರವನ್ನು ಸಿಟಿ ಆಫ್ ವಿಸ್ಪರಿಂಗ್ ಮಾನ್ಯುಮೆಂಟ್ ಎಂದೂ ಕರೆಯಲಾಗುತ್ತದೆ. ನಗರದ ಕೇಂದ್ರ ಭಾಗದಲ್ಲಿರುವ ಪಾಪನಾಶ ಶಿವ ದೇವಾಲಯದ ಗರ್ಭಗೃಹದಲ್ಲಿರುವ ಶಿವಲಿಂಗವನ್ನು ತ್ರೇತಾಯುಗದ ಪ್ರಭು ಶ್ರೀರಾಮನು ರಾವಣನನ್ನು ಕೊಂದು ಲಂಕೆಯಿಂದ ಅಯೋಧ್ಯೆಗೆ ಹೋಗುವಾಗ ಸ್ಥಾಪಿಸಿದನೆಂದು ಪ್ರತೀತಿ ಇದೆ. ಇದರಿಂದಾಗಿ ಶ್ರೀರಾಮನು ತನ್ನ ಪಾಪವನ್ನು ಕಳೆದುಕೊಂಡನೆಂದು ಹೇಳಲಾಗುತ್ತದೆ. ಹೀಗಾಗಿ ಈ ಕ್ಷೇತ್ರಕ್ಕೆ ಪಾಪನಾಶ ಎಂಬ ಹೆಸರು ಬಂದಿದೆ. ಯಾವ ಭಕ್ತರು ಶ್ರದ್ಧೆಯಿಂದ ಇಲ್ಲಿನ ಶಿವಲಿಂಗವನ್ನು ದರ್ಶನ ಮಾಡುತ್ತಾರೋ ಅವರ ಪಾಪ ಪರಿಹಾರವಾಗುತ್ತದೆಂಬುದು ಭಕ್ತರ ನಂಬಿಕೆಯಾಗಿದೆ. ಮಹಾಭಾರತದ ಪ್ರಮುಖ ವ್ಯಕ್ತಿಯಾಗಿರುವ ವಿದುರನು ಈ ಪ್ರದೇಶಕ್ಕೆ ಸೇರಿದವನಾಗಿದ್ದನೆಂದು ಹೇಳಲಾಗುತ್ತದೆ. ಅದಕ್ಕಾಗಿ ಬೀದರ್ ಪ್ರದೇಶವನ್ನು ವಿದುರನಗರ ಎಂತಲೂ ಮಹಾಭಾರತದ ಕಾಲದಲ್ಲಿ ಕರೆಯಲಾಗುತ್ತಿತ್ತು. ಐತಿಹಾಸಿಕವಾಗಿ ಮೌರ್ಯರು, ಶಾತವಾಹನರು, ಕದಂಬರು, ಗಂಗರು ಹಾಗೂ ಬಾದಾಮಿ ಚಾಲುಕ್ಯ ಅರಸರ ಕಾಲದಲ್ಲಿ ಬೀದರ್ ಅವರ ಸಾಮ್ರಾಜ್ಯದ ಒಂದು ಭಾಗವಾಗಿತ್ತು. ಮುಂದೆ ರಾಷ್ಟ್ರಕೂಟ ಅರಸರ ಕಾಲದಲ್ಲಿ ಬೀದರ್ನಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಕಮಠಾಣದಲ್ಲಿ 23ನೇ ಪಾರ್ಶ್ವನಾಥ ತೀರ್ಥಂಕರರ ಜೈನ ಮಂದಿರ ನಿರ್ಮಾಣವಾಗಿದೆ. ಅತ್ಯಂತ ಸುಂದರ ವಿಗ್ರಹವನ್ನು ಹೊಂದಿರುವ ಈ ಸ್ಥಳವನ್ನು ಜೈನರು ತಮ್ಮ ಸಲ್ಲೇಖನ ವೃತ್ತದ ಆಚರಣೆಗಾಗಿ ಆರಿಸಿಕೊಂಡರೆಂದು ತಿಳಿದು ಬರುತ್ತದೆ. ಕಲ್ಯಾಣ ಚಾಲುಕ್ಯ ಅರಸರು ಮಾನ್ಯಖೇಟದಿಂದ ತಮ್ಮ ರಾಜಧಾನಿಯನ್ನು ಕಲ್ಯಾಣಕ್ಕೆ ವರ್ಗಾಯಿಸಿದರು. ಆಗ ಜಲಸಂಗಿಯಲ್ಲಿ ಕಲ್ಲೇಶ್ವರ ಶಿವದೇವಾಲಯ 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ ರಚನೆಯಾಯಿತು. ಕ್ರಿಸ್ತಶಕ 11ನೇ ಶತಮಾನದಲ್ಲಿ ರಚನೆಯಾದ ಈ ದೇವಾಲಯವು ತನ್ನ ಅತ್ಯುತ್ತಮವಾದ ಮದನಿಕಾ ಅಥವಾ ಸಾಲಭಂಜಿಕಾ ಶಿಲ್ಪಗಳಿಗೆ ಹೆಸರುವಾಸಿಯಾಗಿದೆ. ಮಹಿಳೆಯೊಬ್ಬರು ಕನ್ನಡದಲ್ಲಿ ಪತ್ರ ಬರೆಯುತ್ತಿರುವ ಶಿಲ್ಪ ಇಲ್ಲಿನ ಪ್ರಮುಖ ಆಕರ್ಷಣೀಯ ಶಿಲ್ಪವಾಗಿದೆ. ಇಲ್ಲಿನ ಶಿಲ್ಪಕಲೆ ಬೇಲೂರು, ಹಳೆಬೀಡು ಮತ್ತು ಸೋಮನಾಥಪುರದ ದೇವಾಲಯ ನಿರ್ಮಿಸಲು ಸ್ಫೂರ್ತಿಯಾಗಿದೆ. ಕಲಚೂರಿಗಳ ಬಿಜ್ಜಳನ ಕಾಲದಲ್ಲಿ ಕಲ್ಯಾಣದ ಕೀರ್ತಿ ಬಸವಣ್ಣನವರಿಂದಾಗಿ ಜಗತ್ತಿನಾದ್ಯಂತ ಪಸರಿಸಿತು. ಸಮಾನತೆ, ಕಾಯಕ, ದಾಸೋಹ, ವಚನ ಸಾಹಿತ್ಯ ಹಾಗೂ ಅನುಭವ ಮಂಟಪದ ಅತ್ಯಾಧುನಿಕ ಪರಿಕಲ್ಪನೆಗಳು ಇಡೀ ಜಗತ್ತಿಗೆ ಆದರ್ಶಪ್ರಾಯವಾದವು. ಮುಂದೆ ದೇವಗಿರಿಯ ಯಾದವರ, ವಾರಂಗಲ್ನ ಕಾಕತೀಯರ ಕಾಲದಲ್ಲಿ ಬೀದರ್ ಅವರ ಸಾಮ್ರಾಜ್ಯದ ಒಂದು ಭಾಗವಾಯಿತು. ಕ್ರಿಸ್ತಶಕ 1318ರಲ್ಲಿ ಅಲಾವುದ್ದೀನ್ ಖಿಲ್ಜಿ ಕಾಕತೀಯರನ್ನು ಸೋಲಿಸಿ ಬೀದರ್ ವಶಪಡಿಸಿಕೊಂಡು ಖುಸ್ರು ಖಾನನಿಗೆ ವಹಿಸಿದನು. ನಂತರ ಈ ಪ್ರದೇಶ ಮಹಮ್ಮದ್ ಬಿನ್ ತುಘ್ಲಕ್ನ ವಶವಾಯಿತು. ಕ್ರಿಸ್ತಶಕ 1347ರಲ್ಲಿ
ಮೊಹಮ್ಮದ್ ಬಿನ್ ತುಘ್ಲಕ್ನಿಂದ ಸ್ವತಂತ್ರಗೊಂಡ ಅಲಾವುದ್ದೀನ್ ಹಸನ್ ಗಂಗು ಬಹುಮನಿ ಮನೆತನ ಸ್ಥಾಪಿಸಿದನು. ಆರಂಭದಲ್ಲಿ ಕಲಬುರಗಿಯನ್ನು ತನ್ನ ರಾಜಧಾನಿಯನ್ನು ಮಾಡಿಕೊಂಡಿದ್ದನು. ಆದರೆ ಕ್ರಿಸ್ತಶಕ 1429ರಲ್ಲಿ ಬೀದರ್ನ ಉತ್ತಮ ಹವಾಗುಣದಿಂದಾಗಿ ತನ್ನ ರಾಜಧಾನಿಯನ್ನು ಬೀದರ್ಗೆ ವರ್ಗಾಯಿಸಲ್ಪಟ್ಟಿತು. ಸುಲ್ತಾನ್ ಅಹಮದ್ ಶಾ ವಲಿ ಬಹಮನ್ ಹೊಸಕೋಟೆಯ ನಿರ್ಮಾಣ ಆರಂಭಿಸಿದನು. ಸಂಪೂರ್ಣ ಪರ್ಷಿಯನ್ ವಾಸ್ತುಶಿಲ್ಪ ಶೈಲಿಯನ್ನು ಹೊಂದಿದ ಈ ಕೋಟೆ ಚತುರ್ಭುಜ ವಿನ್ಯಾಸವನ್ನು ಹೊಂದಿದೆ. ಒಟ್ಟು 37 ಬುರ್ಜುಗಳನ್ನು ಹೊಂದಿದ್ದು 3 ಕಂದಕಗಳಿಂದ ಆವೃತವಾಗಿದೆ. ಕೋಟೆಯ ಒಳಗಡೆ ರಂಗೀನ್ ಮಹಲ್, ತರ್ಕಶ್ ಮಹಲ್, ಸೋಲಾ ಕಂಬ ಮಸೀದಿ, ಮೊದಲಾದವುಗಳನ್ನು ಒಳಗೊಂಡಿದೆ. ಕ್ರಿಸ್ತಶಕ 1485ರಲ್ಲಿ ಬಹುಮನಿ ಸಾಮ್ರಾಜ್ಯದ ವಿಘಟನೆಯಾದಾಗ ಬೀದರ್ ಬರೀದ್ ಶಾಹಿಗಳ ಭಾಗವಾಗಿತ್ತು. ನಂತರ ಆದಿಲ್ ಶಾಹಿಗಳ ವಶವಾಯಿತು. ಆದರೆ ಕ್ರಿಸ್ತಶಕ 1656ರಲ್ಲಿ ಔರಂಗಜೇಬ್ ಬೀದರ್ ಪ್ರದೇಶವನ್ನು ವಶಪಡಿಸಿಕೊಂಡ. ನಂತರ ಕ್ರಿಸ್ತಶಕ 1724ರಲ್ಲಿ ಹೈದರಾಬಾದ್ನಲ್ಲಿ ಸ್ಥಾಪನೆಯಾದ ಅಸಫ್ ಜಾಹಿ ಮನೆತನದ ಒಂದು ಭಾಗವಾಗಿ ಬೀದರ್ ಮುಂದುವರಿಯಿತು. ಕ್ರಿಸ್ತಶಕ 1947ರಲ್ಲಿ ಭಾರತ ಸ್ವತಂತ್ರಗೊಂಡರೂ ಬೀದರ್ ಸ್ವತಂತ್ರ ಪಡೆಯಲಿಲ್ಲ. ಅದಕ್ಕಾಗಿ ಬೀದರ್ನಾದ್ಯಂತ ನಿಜಾಂ ಹಾಗೂ ಖಾಸಿಂ ರಜ್ವಿ ವಿರುದ್ಧ ಹಲವು ಹೋರಾಟಗಳು ನಡೆದವು. ಅವುಗಳಲ್ಲಿ ಗೋರ್ಟಾ ಹತ್ಯಾಕಾಂಡ ಅತ್ಯಂತ ಪ್ರಮುಖವಾದದ್ದು. ಆ ಘಟನೆಯನ್ನು ದಕ್ಷಿಣ ಭಾರತದ ಜಲಿಯನ್ ವಾಲಾಬಾಗ್ ಎಂದೇ ಕರೆಯಲಾಗುತ್ತದೆ. ಅಂತಿಮವಾಗಿ ಕ್ರಿಸ್ತಶಕ 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ ಕರ್ನಾಟಕದ ವಿಮೋಚನೆಯೊಂದಿಗೆ ಬೀದರ್ ಸ್ವತಂತ್ರಗೊಂಡಿತ್ತು ಹಾಗೂ ತನ್ನ ಸರ್ವತೋಮುಖ ಅಭಿವೃದ್ಧಿಯ ಪಥದಲ್ಲಿ ಸಾಗುತ್ತಿದೆ. ಬೀದರ್ನ ಪ್ರಮುಖ ಪ್ರವಾಸಿ ತಾಣಗಳು: ನರಸಿಂಹ ಝರಣಿ. ಇದೊಂದು ವಿಶಿಷ್ಟವಾದ ಶ್ರದ್ಧೆ ಮತ್ತು ಭಕ್ತಿಯ ಕೇಂದ್ರ ಸ್ಥಳವಾಗಿದೆ. ಇಲ್ಲಿ ಸುಮಾರು 2.5 ಫರ್ಲಾಂಗ್ನಷ್ಟು ದೂರ ಎದೆಮಟ್ಟದ ನೀರಿನಲ್ಲಿ ನಡೆದುಕೊಂಡು ಹೋಗಿ ನರಸಿಂಹ ದೇವರಿಗೆ ಪೂಜೆ ಸಲ್ಲಿಸಲಾಗುತ್ತದೆ. ಈ ಹಿಂದೆ ಜರಾಸಂಧನೆಂಬ ರಾಕ್ಷಸನು ಜನರಿಗೆ ಪೀಡಿಸುತ್ತಿರುವಾಗ ದೇವರು ನರಸಿಂಹನ ರೂಪದಲ್ಲಿ ಬಂದು ಅವನನ್ನು ಸಂಹರಿಸಿದನೆಂದು ಹೇಳುತ್ತಾರೆ. ಸಾಯುವ ಕಾಲಕ್ಕೆ ನಿನ್ನ ಕೊನೆಯ ಅಪೇಕ್ಷೆ ಏನೆಂದು ಕೇಳಿದಾಗ ನಿನ್ನ ಹೆಸರಿನ ಜೊತೆ ನನ್ನ ಹೆಸರು ಬರುವಂತಾಗಲಿ ಎಂದು ಬೇಡಿಕೊಂಡನಂತೆ. ಹಾಗೆ ಮುಂದೆ ಝರ ಸೇರಿ ನರಸಿಂಹ ಝರ ಆಯಿತೆಂದು ಹೇಳುತ್ತಾರೆ. ವಿಶೇಷವೆಂದರೆ ವರ್ಷದ 12 ತಿಂಗಳು ನೀರಿನ ಮಟ್ಟ ಸಮತಟ್ಟವಾಗಿರುತ್ತದೆ. ಗುರುದ್ವಾರ. ಕ್ರಿಸ್ತಶಕ 1512ರಲ್ಲಿ ಬೀದರ್ ನಗರಕ್ಕೆ ಆಗಮಿಸಿದ ಗುರುನಾನಕರು ಇಲ್ಲಿಯ ಜನರ ನೀರಿನ ಕೊರತೆ ಕೊನೆಗಾಣಿಸಲು ತಮ್ಮ ಕಾಲಿನಿಂದ ಒಂದು ಸಣ್ಣ ಕಲ್ಲನ್ನು ಸರಿಸಿದರು. ಆಶ್ಚರ್ಯವೆಂಬಂತೆ ಅಲ್ಲಿ ಪರಿಶುದ್ಧವಾದ ಹಾಗೂ ತಂಪಾದ ನೀರಿನ ಸೆಲೆ ಉಂಟಾಯಿತು. ಅದನ್ನು ಅಮೃತ ಕುಂಡ ಎಂದು ಕರೆಯಲಾಗುತ್ತದೆ. ಇಂದಿಗೂ ಆ ನೀರಿನ ಸೆಲೆ ಬತ್ತಿರುವುದಿಲ್ಲ. ಮೊಹಮ್ಮದ್ ಗವಾನ್ ಮದರ್ಸಾ ಬೀದರ್ನ ಪ್ರಮುಖ ಆಕರ್ಷಣೆಗಳಲ್ಲೊಂದಾಗಿದೆ. 3ನೇ ಮೊಹಮ್ಮದ್ ಶಾನ ಪ್ರಧಾನಮಂತ್ರಿಯಾದ ಮೊಹಮ್ಮದ್ ಗವಾನ್ ಶಿಕ್ಷಣ ಪ್ರೇಮಿಯಾಗಿದ್ದು ತನ್ನ ಸ್ವಂತ ಹಣದಲ್ಲಿ ಈ ಮದರ್ಸಾವನ್ನು ನಿರ್ಮಿಸಿದನು. 3 ಅಂತಸ್ತುಗಳಿಂದ ಕೂಡಿದ ಈ ಕಟ್ಟಡ ಪರ್ಷಿಯನ್ ವಾಸ್ತುಶೈಲಿಯಲ್ಲಿ ನಿರ್ಮಿತವಾಗಿದೆ. ಪರ್ಷಿಯಾ ದೇಶದಲ್ಲಿಯೂ ಇಷ್ಟು ಸುಂದರವಾದ ಕಟ್ಟಡ ಇಲ್ಲವೆಂಬುದು ಪರಿಣಿತರ ಅಭಿಪ್ರಾಯವಾಗಿದೆ. ಚೌಬಾರ. ನಗರದ ಹೃದಯ ಭಾಗದಲ್ಲಿರುವ ಚೌಬಾರ 22 ಮೀಟರ್ ಎತ್ತರದ ಸಿಲಿಂಡರಾಕಾರದ ಗೋಪುರವಾಗಿದೆ. ಇದು ಕಾಕತೀಯರ ಕಾಲದಲ್ಲಿ ನಿರ್ಮಾಣವಾಯಿತೆಂದು ಗುರುತಿಸಲಾಗಿದೆ. ಆರಂಭದಲ್ಲಿ ಈ ಗೋಪುರ ಕಾವಲು ಗೋಪುರವಾಗಿ ಕಾರ್ಯನಿರ್ವಹಿಸುತ್ತಿತ್ತು. ಬೀದರ್ ಹಾಗೂ ಅಷ್ಟೂರ್ ಗ್ರಾಮ ಸೇರಿದಂತೆ ಸುಮಾರು 30 ಗೋರಿಗಳು ಇಂದಿಗೂ ಉಳಿದುಕೊಂಡಿವೆ.
ದೇವದೇವವನ ಬೀದರ್. ದೇವದೇವವನವು ಸುಮಾರು 3 ಚದುರ ಕಿಲೋಮೀಟರ್ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ. ಪರಿಸರ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಲಾಗಿದೆ. ಈ ಉದ್ಯಾನವನವು ಔಷಧೀಯ ಸಸ್ಯ ಮತ್ತು ಪ್ರಾಣಿಗಳನ್ನು ಒಳಗೊಂಡಿದೆ. ಬಸವ ಕಲ್ಯಾಣ ಕೋಟೆಯನ್ನು ದಕ್ಷಿಣ ಭಾರತದ ಅತ್ಯಂತ ಹಳೆಯ ಮತ್ತು ಭವ್ಯವಾದ ಕೋಟೆ ಎಂದು ಪರಿಗಣಿಸಲಾಗಿದೆ. ಇದನ್ನು 10ನೇ ಶತಮಾನದಲ್ಲಿ ನಳರಾಜ ನಿರ್ಮಿಸಿದನು. ಕೋಟೆಯು 7 ಮಹಾದ್ವಾರಗಳನ್ನು ಒಳಗೊಂಡಿದೆ. ಅತ್ಯಂತ ಸುಂದರವಾದ ಕಟ್ಟಡ ಹೊಂದಿರುವ ಬಸವ ಕಲ್ಯಾಣದ ಕೋಟೆಯು ಇಂದಿಗೂ ತನ್ನ ವೈಭವವನ್ನು ನೆನಪಿಸುತ್ತದೆ. ಭಾಲ್ಕಿ ಕೋಟೆ. ಭಾಲ್ಕಿ ಕೋಟೆಯನ್ನು ರಾಮಚಂದ್ರ ಜಾಧವ್ ಮತ್ತು ಧನಾಜಿ ಜಾಧವ್ ಅವರು ರಾಜ ಜಂಗ್ ಬಹದ್ದೂರ್ ಅಡಿಯಲ್ಲಿ 1820 ಮತ್ತು 1850ರ ನಡುವೆ ನಿರ್ಮಿಸಿದರು. ಕೋಟೆಯು ದಟ್ಟವಾದ ಸಸ್ಯವರ್ಗದ ನಡುವೆ 5 ಎಕರೆಗಳಷ್ಟು ವಿಸ್ತಾರವಾಗಿದೆ. ವೀರಭದ್ರೇಶ್ವರ ದೇವಾಲಯ, ಹುಮ್ನಾಬಾದ್. ಈ ದೇವಾಲಯವನ್ನು ರಾಜ ರಾಮಚಂದ್ರ ಜಾಧವ್ ಅವರು 1725ರಲ್ಲಿ ನಿರ್ಮಿಸಿದರು. ಶಿವನ ಮತ್ತೊಂದು ರೂಪವಾದ ವೀರಭದ್ರನಿಗೆ ಸಮರ್ಪಿತವಾಗಿರುವ ಈ ದೇವಾಲಯವು ಚಲಿಸುವ ಕಂಬಕ್ಕೆ ಹೆಸರುವಾಸಿಯಾಗಿದೆ. ಮಾಣಿಕ್ ಪ್ರಭು ದೇವಾಲಯ. ಸಂತ ಶ್ರೀ ಸದ್ಗುರು ಮಾಣಿಕ್ ಪ್ರಭು ಮಹಾರಾಜರ ಸಂಜೀವಿನಿ ಸಮಾಧಿಯ ಮೇಲೆ ನಿರ್ಮಿಸಲಾದ ಈ ದೇವಾಲಯವು ವಿಶಿಷ್ಟವಾದ ವಾಸ್ತುಶಿಲ್ಪದೊಂದಿಗೆ ಪ್ರಮುಖ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಕೇಂದ್ರವಾಗಿದೆ. ಮೈಲಾರ ಮಲ್ಲಣ್ಣ ದೇವಸ್ಥಾನ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗಿದೆ. ಔರಾದ್ ಪಟ್ಟಣದ ಕೇಂದ್ರ ಭಾಗದಲ್ಲಿರುವ ಅಮರೇಶ್ವರ ದೇವಾಲಯವು ಜನರ ಭಕ್ತಿಯ ಕೇಂದ್ರವಾಗಿದೆ. ಬಸವ ಕಲ್ಯಾಣದಲ್ಲಿ ನಿರ್ಮಾಣವಾಗಿರುವ 108 ಅಡಿ ಎತ್ತರದ ಬಸವಣ್ಣನವರ ಪ್ರತಿಮೆ 12ನೇ ಶತಮಾನದ ವೈಭವಕ್ಕೆ ಸಾಕ್ಷಿಯಾಗಿದೆ. ಜಗತ್ತಿನ ಮೊದಲ ಸಂಸತ್ತು ಅನುಭವ ಮಂಟಪವು 770 ಶಿವಶರಣರಿಂದ ಕೂಡಿತ್ತು. ಅಲ್ಲಿ ಜಾತಿ, ಮತ, ವರ್ಣ, ಲಿಂಗಗಳ ಭೇದವಿಲ್ಲದೆ ಎಲ್ಲರೂ ತಮ್ಮ ಅನುಭವಗಳನ್ನು ವಚನಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದರು. ಆ ಸ್ಥಳದಲ್ಲಿ ಅಪೂರ್ವವಾದ ಹೊಸ ಅನುಭವ ಮಂಟಪ ನಿರ್ಮಾಣವಾಗುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಪರುಷಕಟ್ಟೆಯು ಬಸವ ಕಲ್ಯಾಣದ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಭಾಲ್ಕಿಯ ಚನ್ನಬಸವ ಪಟ್ಟದೇವರು ಮಹಾತ್ಮ ಬಸವಣ್ಣನವರ ವಚನ ಸಾಹಿತ್ಯವನ್ನು ಉಳಿಸಿ ಬೆಳೆಸುವ ಕಾರ್ಯವನ್ನು ಮುಂದುವರಿಸಿದರು. ನಿಜಾಮನ ಆಳ್ವಿಕೆಯ ಕಾಲದಲ್ಲಿಯೂ ಕನ್ನಡವನ್ನು ಉಳಿಸಲು ಶಾಲೆಯ ಹೊರಗೆ ಉರ್ದು ಫಲಕವನ್ನು ಹಾಕಿ ಒಳಗಡೆ ಕನ್ನಡವನ್ನು ಕಲಿಸುವ ಮಹತ್ ಕಾರ್ಯವನ್ನು ಮಾಡಿದರು. ಅವರ ಸ್ಮಾರಕ ಭಾಲ್ಕಿ ನಗರದ ಭಕ್ತಿಯ ಕೇಂದ್ರವಾಗಿದೆ. ಬೀದರ್ನಲ್ಲಿ ಭಾರತದಲ್ಲಿಯೇ 2ನೇ ಅತಿದೊಡ್ಡ ವಾಯುನೆಲೆ ತರಬೇತಿ ಕೇಂದ್ರವಿದೆ. ನಂದಿನಗರದಲ್ಲಿ ಕರ್ನಾಟಕ ಪಶುವೈದ್ಯಕೀಯ ವಿಶ್ವವಿದ್ಯಾಲಯವಿದೆ. ಹಾಗೂ ನಗರದ ಕೇಂದ್ರ ಭಾಗದಲ್ಲಿ ಬೀದರ್ ವೈದ್ಯಕೀಯ ಮಹಾವಿದ್ಯಾಲಯವಿದೆ. ಇತ್ತೀಚೆಗಷ್ಟೇ ನಗರಕ್ಕೆ ತನ್ನದೇ ಆದ ವಿಶ್ವವಿದ್ಯಾಲಯ ಮಂಜೂರಾಗಿ ಹಾಲಹಳ್ಳಿಯ ಸುಸಜ್ಜಿತ ಕಟ್ಟಡದಲ್ಲಿ ತನ್ನ ಕಾರ್ಯವನ್ನು ಆರಂಭಿಸಿದೆ. ಬೀದರ್ನ ಬಿದ್ರಿ ಕಲೆ ಜಗತ್ ಪ್ರಸಿದ್ಧವಾಗಿದೆ. ಕೋಟೆಯೊಳಗಿರುವ ವಿಶಿಷ್ಟ ಬಗೆಯ ಮಣ್ಣಿನಿಂದ ತಯಾರಿಸಲ್ಪಡುವ ಕಲಾಕೃತಿಗಳ ಮೇಲೆ ಪರಿಶುದ್ಧವಾದ ಬೆಳ್ಳಿಯನ್ನು ಕೂಡಿಸಿ ಮಾಡಲ್ಪಡುವ ಈ ಕಲೆ ಅತ್ಯಂತ ಸುಂದರವಾಗಿದೆ. ಸ್ವೀಟ್ ಆಫ್ ಬೀದರ್ ಎಂದೇ ಕರೆಯಲಾಗಿರುವ ಗಾಣದ ಉಂಡಿ ಅಥವಾ ದುಬಲ್ಗುಂಡಿ ಉಂಡಿ ನಾಡಿನಾದ್ಯಂತ ಎಲ್ಲರೂ ಇಷ್ಟಪಟ್ಟು ತಿನ್ನುವ ಸಿಹಿಯಾಗಿದೆ. ಈ ಸಿಹಿ ಪದಾರ್ಥ ಬೆಲ್ಲ, ಎಳ್ಳು, ಕೊಬ್ಬರಿ ಹಾಗೂ ಶೇಂಗಾದಿಂದ ತಯಾರಿಸಲ್ಪಡುತ್ತದೆ. ಇದು ಆರೋಗ್ಯಕ್ಕೆ ಅತ್ಯಂತ ಪುಷ್ಟಿದಾಯಕವಾಗಿದೆ. ಹೀಗೆ
ಹಲವು ಧರ್ಮಗಳ ಸಮನ್ವಯತೆ, ಉತ್ತಮ ಶೈಕ್ಷಣಿಕ ವಾತಾವರಣ, ಆಡಂಬರವಿಲ್ಲದ ಅರ್ಥಪೂರ್ಣ ಸಂಸ್ಕೃತಿ ಪರಂಪರೆಗಳು ಹಾಗೂ ಮುಕ್ತ ಮನಸ್ಸಿನ ಜನರಿರುವ ಬೀದರ್ ನಮ್ಮ ಹೆಮ್ಮೆಯಾಗಿದೆ.